ಟನ್ ನನ್ನ ಬ್ಯಾಗ್ ಸಿಕ್ಬಿಡ್ತು. ಸೊ ನೋಡೋಕೆ ಇಷ್ಟೇ ಐಟಮ್ ಅಂತ ಅನಿಸ್ಬೋದು, ಬಿಲ್ ಮಾತ್ರ ಸಿಕ್ಕಾಬಟ್ಟೆ ಆಯಿತು. ಅದೇ ಥರ ಇಲ್ಲೊಂದಿದೆ ನೋಡಿ, ಇದು ಫ್ರಾನ್ಸಿಂದ ಇಂಪೋರ್ಟ್ ಮಾಡಿರೋದು UK. ಸಕಾಲಾಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಆಯಿತಾ. ವಿಷಯ ಏನು ಅಂದರೆ, ನಿನ್ನೆ ನಾನು ಹೊರಗಡೆ ಹೋಗಿದ್ದೆ ಎಲ್ಲೋ. ಬರ್ತಾ ವಾಪಸ್ ಮನೆಗೆ ಬರ್ತಾ ಒಂದು ಕಾಫಿ ಶಾಪಲ್ಲಿ ಕಾಫಿ ತೊಗೊಂಡು ಮನೆಗೆ ಹೋದೆ. ನಾನು ಆ್ಯಕ್ಚುಲಿ ಹೋಗಿದ್ದ ಜಾಗದಿಂದ ಬರಬೇಕಾದ್ರೆ ಏನೋ ಒಂದು ಶಾಪಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಅದನ್ನು ಕಾಫಿ ತೊಗೊಂಡು ಆ ಕಾಫಿ ಶಾಪಲ್ಲೇ ಬಿಟ್ಬಿಟ್ಟೆ. ಆ ಐಟಮ್ನ ತೊಗೊಂಡಿರೋ ಐಟಮ್ನ ಬರೀ ಕಾಫಿ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದೀನಿ. ನೆನ್ನೆ ಹೋಗಿದ್ದು ನನಗೆ ನೆನಪೇ ಇಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ. ಬೆಳಗ್ಗೆ ನೆನಪಾಯ್ತು, ಇವತ್ತು ಬೆಳಗ್ಗೆ ಹುಡುಕಾಡ್ತಾ ಇದ್ದೀನಿ ಮನೆ ತುಂಬ, ಎಲ್ಲೋಯ್ತು ಅಂತ ಕಾಣಿಸ್ತಾನೆ ಇಲ್ಲ. ಸೊ ಮನೆಯೆಲ್ಲ ಹುಡುಕಾಡ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ಆಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸಾಗಿ ಥಿಂಕ್ ಮಾಡಿದೆ ನಿನ್ನೆ ಏನೇನಾಯಿತು ಅಂತ. ಸೊ ನೆನೆಸ್ಕೋಬೇಕಾದ್ರೆ ನೆನಪಾಯಿತು, ನಾನು ಕಾಫಿಗೆ ಶುಗರ್ ಹಾಕಬೇಕಾದ್ರೆ ಆ ಬ್ಯಾಗ್ನ ಅಲ್ಲಿಟ್ಟು ಕಾಫಿ ಮಾತ್ರ ತೊಗೊಂಡು ಆಚೆ ಬಂದುಬಿಟ್ಟಿದ್ದೀನಿ ಅಂತ. ಬೆಳಗ್ಗೆನೇ ಏನು ಮಾಡಿದೆ, ನೆನಪಾಗಿದ್ದ ತಕ್ಷಣ ಕಾಲ್ ಮಾಡಿದೆ ಕಾಫಿ ಶಾಪ್ಗೆ, ಎಲ್ಲೋಗಿದ್ನೋ ಅಲ್ಲಿ ಕಾಲ್ ಮಾಡಿ ಈ ಥರ ಬ್ಯಾಗ್ ಬಿಟ್ಟು ಬಂದಿದ್ದೀನಿ ನೆನ್ನೆ, ಇನ್ನೂ ಇದೆಯಾ ಅಂತ. ಅವ್ರಿಗೆ ನೆನಪಿದೆ, ಎತ್ತಿಟ್ಕೊಂಡಿದ್ದಾರಂತೆ, ನಾನು ಬರಲಿ ಅಂತ ಕಾಯ್ತಾ ಇದ್ರಂತೆ. ಅದಕ್ಕೆ ಇವಾಗ ಆ ಬ್ಯಾಗ್ನ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನೋಡಿ, ಈ ಒಂದು ಶಾಪಲ್ಲೇ ನಾನು ಆ್ಯಕ್ಚುಲಿ ಬ್ಯಾಗ್ ಬಿಟ್ಬಿಟ್ಟಿರೋದು. ಒಳಗಡೆ ಹೋಗಿ ನೋಡೋಣ ಈಗ ನನ್ನ ಬ್ಯಾಗ್ ಇದೆಯಾ ಅಂತ. Hi there. I left my bag yesterday, a brown bag. I called in the morning and someone told me to come and collect it. Yeah, I will go check back. Sure. Thank you so much. ಸೊ ಕೇಳಿದ್ದೀನಿ, ಚೆಕ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ ಹುಡುಗ. ಎತ್ತಿಟ್ಟಿದ್ದಾರೆ, ಯಾಕಂದರೆ ನಾನು ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ, ಕನ್ಫರ್ಮ್ ಮಾಡಿದ್ರು ಇದೆ ಅಂತ. ಕೊಟ್ಟಮೇಲೆ ತೊಗೊಂಡು ಇಲ್ಲಿಂದ ಹೊರಗಡೆ ಹೋಗೋಣ. ಟನ್ ನನ್ನ ಬ್ಯಾಗ್ ಸಿಕ್ಬಿಡ್ತು. ಇದರೊಳಗಡೆ ಏನಿದೆ ಅಂತ ನಾನು ಮನೆಗೆ ಹೋದ್ಮೇಲೆ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ. 24 hours, ಆಲ್ಮೋಸ್ಟ್ 24 hours ಆದಮೇಲೆ ವಾಪಸ್ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಎತ್ತಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಒಂದು ಸೆಕೆಂಡ್ ಪ್ಯಾನಿಕ್ ಆಗಿಬಿಟ್ಟಾಯ್ತಾ ಬೆಳಗ್ಗೆ. ದುಡ್ಡು ಕೊಟ್ಟು ತೊಗೊಂಬಂದಲ್ಲ ಗುರು, ಎಲ್ಲೋಯ್ತಿದ್ದು ಬ್ಯಾಗ್ ಅಂತ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂದರೆ, ಎಷ್ಟೇ ಪ್ರೆಷರ್ ಇರಲಿ, ಸ್ಟ್ರೆಸ್ ಇರಲಿ, ಒಂದು 5 ನಿಮಿಷ ಕಾಮಾಗಿ ಕೂತ್ಕೊಂಡು ಥಿಂಕ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಸೊ ನನಗೆ ನನ್ನ ಬ್ಯಾಗ್ ಸಿಕ್ಕಿದೆ, ತೊಗೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಬೇಜಾರೇನು ಅಂದರೆ, ಮನೆಯಿಂದ ಇಲ್ಲಿ ತನಕ ಈ ಬ್ಯಾಗ್ ಕಲೆಕ್ಟ್ ಮಾಡೋಕ್ಕೆ ಸುಮ್ಮನೆ ಬಂದಲ್ಲ ಅಂತ ಬೇಜಾರಷ್ಟೇ. ಈಗ ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಯ್ತಾ. ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. 4 ಗಂಟೆಗೆ ನಾನು ಹೋಗಬೇಕಾಗಿರೋ ಸ್ಟೋರ್ ಕ್ಲೋಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ನೋಡಿ ಇಷ್ಟ ಆಗಿ ತೊಗೊಳಕ್ಕೆ ಸ್ವಲ್ಪ ಟೈಮ್ ಬೇಕು. ಇವತ್ತು ಸಂಡೇ, ಸೊ ನಾನು ಇವತ್ತೇ ಮುಗಿಸ್ಕೋಬೇಕು ಯಾವುದೇ ಕೆಲಸ ಆದರೂ. ನಾಳೆಯಿಂದ ವರ್ಕಿಂಗ್ ಡೇ ಆಗಿರೋದಕ್ಕೆ ಬ್ಯುಸಿ ಆಗಿಬಿಡ್ತೀನಿ. ಇನ್ನೊಂದು ವಾರದಲ್ಲಿ ನಾನು ಪ್ಯಾಕಿಂಗ್ ಶುರು ಮಾಡಬೇಕು. ನಾನು ಆ್ಯಕ್ಚುಲಿ ಇಂಡಿಯಾಗೆ ಬರ್ತಾಯಿದ್ದೀನಿ 1 ವಾರ ಆದಮೇಲೆ. ಅದಕ್ಕೋಸ್ಕರ ಏನೇ ಶಾಪಿಂಗ್ ಇದ್ದರೂ ಇವತ್ತು ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಟ್ರೈ ಮಾಡ್ತೀನಿ ಆದಷ್ಟು ಮುಗಿಸೋಕ್ಕೆ ಬೇಗ. ಯಾಕೆ ಲೇಟ್ ಆಯಿತು ಅಂದರೆ, ನಾನು ಬೆಳಗ್ಗೆ ಎದ್ದಿದ್ದು 10 ಗಂಟೆಗೆ. ಆಮೇಲೆ ಈ ಥರ ಪ್ಯಾನಿಕ್ ಸಿಚುವೇಷನ್ ಎಲ್ಲ ಆಯ್ತಲ್ಲ, ನೆನೆಸ್ಕೊಂಡು ಕಾಲ್ ಮಾಡಿ ಇದೆ ಅಂತ ಗೊತ್ತಾದಮೇಲೆ ಪ್ಯಾಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಮಲ್ಕೊಂಡು 12ವರೆಗೆ ಎದ್ದಿದ್ದೀನಿ. ಅದಕ್ಕೆ ಅರ್ಧ ದಿವಸ ಮುಗಿದೋಯ್ತು ಸಂಡೇ. ಇರೋ ಅರ್ಧ ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನೋಡೋಣ, ಆದಷ್ಟು ಎಲ್ಲ ಮುಗಿಸಿ ಪ್ಯಾಕಿಂಗ್ ಶುರು ಮಾಡೋಣ. ಸೊ ಗೈಸ್, ನಾನು ಶಾಪಿಂಗ್ ಮಾಡಬೇಕಾಗಿರೋ ಜಾಗ ರೀಚ್ ಆಗಿದ್ದೀನಿ. ಏನು ಅಂದರೆ, ಇನ್ನು ಅರ್ಧ ಗಂಟೆಗೆ ಸ್ಟೋರ್ ಕ್ಲೋಸ್ ಆಗ್ತಾಯಿದೆ. ಸೊ ಅರ್ಧ ಗಂಟೆಯಲ್ಲಿ ನಾನು ಏನಾಗುತ್ತೋ ಅದು ಶಾಪಿಂಗ್ ಮಾಡಲೇಬೇಕು. ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಏನೇನು ಶಾಪ್ ಮಾಡ್ತಾಯಿದ್ದೀನಿ ಅಂತ, ಬಿಕಾಸ್ ಇರೋದೇ ಅರ್ಧ ಗಂಟೆ. ನನಗೆ ಕ್ಲೀನಾಗಿ ನೋಡಿ ಶಾಪ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಎಲ್ಲ ಶಾಪಿಂಗ್ ಮುಗಿದ್ಮೇಲೆ ಮನೆಗೆ ಹೋಗಿ ಪ್ಯಾಕ್ ಮಾಡಬೇಕಲ್ವ. ಸೊ ಪ್ಯಾಕಿಂಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಗೈಸ್, ನಾನು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀನಿ ಆಯಿತಾ. ಎಕ್ಸಾಕ್ಟ್ಲಿ ಅರ್ಧ ಗಂಟೆ ಟೈಮ್ ಇತ್ತು ನಾನು ಆ ಶಾಪ್ ಕ್ಲೋಸ್ ಆಗೋಕ್ಕೆ. ಹೋದೆ, ಸರಿಯಾಗಿ ನೋಡೋಕ್ಕೆ ಕೂಡ ಟೈಮ್ ಸಿಗಲಿಲ್ಲ. ಕಣ್ಣಿಗೆ ಏನೇನು ಇಷ್ಟ ಆಯಿತು ರಪ ಅಂತ ಎತ್ಕೊಂಡು ಒಂದಷ್ಟು ಪ್ಯಾಕ್ ಮಾಡ್ಕೊಂಬಂದಿದ್ದೀನಿ. ಚಾಕ್ಲೇಟ್ಸ್ ಎಲ್ಲ ತೊಗೋಬೇಕು ಅಂದ್ಕೊಂಡೆ, ಚಾಕ್ಲೇಟ್ಸ್ ತೊಗೊಳಕ್ಕೆ ಟೈಮೇ ಸಾಲಿಲ್ಲ. ಅಂಗಡಿ ಎಲ್ಲ ಕ್ಲೋಸ್ ಆಗೋಯಿತು, ಕಂಪ್ಲೀಟ್ಲಿ ಶಟ್ ಡೌನ್ ಎಲ್ಲ ಅಂಗಡಿಗಳು. ಸೊ ನೋಡೋಣ, ನಾಳೆ ಏನಾದರೂ ಕೆಲಸ ಆದಮೇಲೆ ಸ್ವಲ್ಪ ಟೈಮ್ ಇದ್ದರೆ ಪ್ರಾಬಬ್ಲಿ ಹೋಗ್ತೀನಿ ಬರೀ ಚಾಕ್ಲೇಟ್ಸ್ನ ಶಾಪ್ ಮಾಡೋಕ್ಕೆ, ಇಲ್ಲ ಅಂದರೆ ಚಾಕ್ಲೇಟ್ಸ್ ಕತೆ. ಸೊ ಬೆಳಗ್ಗೆ ನಾನು ಈ ಪ್ಯಾಕ್ ತೊಗೊಂಬಂದೆ ಅಲ್ವಾ, ಇದರೊಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ನಿನ್ನೆ ಹೊರಗಡೆ ಹೋಗಿದ್ದೆ. ಅಲ್ಲಿ ನನಗೆ ಒಂದು ಮಾರ್ಕೆಟಲ್ಲಿ ಈ ಥರ ಕ್ಯಾಂಡಲ್ ಹೋಲ್ಡರ್ಸ್ನ ಮಾರ್ತಾಯಿದ್ರು. ತೋರಿಸ್ತೀನಿ ರೀ. ಸೊ ಇದು ಬಂದು ಹ್ಯಾಂಡ್ಮೇಡ್ ಕ್ಯಾಂಡಲ್ ಹೋಲ್ಡರ್ ಆಯಿತಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಈ ಥರ ಇಟ್ಟರೆ ಇಲ್ಲಿ ಕ್ಯಾಂಡಲ್ ಹಚ್ಬಿಟ್ಟು ದೇವ್ರ ಮುಂದೆ ಎಲ್ಲ ಇಡೋಕ್ಕೆ ಸಖತ್ತಾಗಿದೆ. ಒಂಥರ ಇಷ್ಟ ಆಯಿತು ನನಗೆ, ಅದಕ್ಕೆ ತೊಗೊಂಡೆ. ನೋಡಿ ಹೇಗಿದೆ, ಒಂದಲ್ಲ 2 ಪೀಸ್ ತೊಗೊಂಡಿದ್ದೀನಿ. ಇನ್ನೊಂದು ತೋರಿಸ್ತೀನಿ ರೀ. ಸೊ ಇಲ್ಲಿ ಇನ್ನೊಂದಿದೆ, ಬಬಲ್ ಡ್ರಾಪ್ ಮಾಡಿದ್ದಾರೆ ನೀಟಾಗಿ, ತೋರಿಸ್ತೀನಿ ರೀ. ಸರಿ ನೋಡಿ, ಇದು ಸಿಲಿಂಡ್ರಿಕಲ್ ಶೇಪಲ್ಲಿದೆ. ನೋಡಿ 2 ತೊಗೊಂಡಿದ್ದೀನಿ. ಇದೊಂದು ಡಿಸೈನು ಮತ್ತು ಇದೊಂದು ಡಿಸೈನ್. ಇದು ಇಂಡಿಯಾಗಲ್ಲ, ಇಲ್ಲೇ ಮನೆಯಲ್ಲಿ ದೇವ್ರ ಮುಂದೆ ಇಡೋಕ್ಕೆ ಅಂತ. ನನಗೆ ಭಾರಿ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಇದು ಕ್ಯೂಟಾಗಿ.
ಈಗ ಕ್ಯಾಂಡಲ್ ಹೋಲ್ಡರ್ ನೋಡಿದಾಯಿತು. ಇವಾಗ ನಾನು ಏನೇನು ಶಾಪ್ ಮಾಡ್ಕೊಂಬಂದಿದ್ದೀನಿ ಇಂಡಿಯಾಗೆ ತೊಗೊಂಡು ಹೋಗೋಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಷ್ಟು ಶಾಪ್ ಮಾಡಿದ್ದೀನಿ, ಅರ್ಧ ಗಂಟೆಯಲ್ಲಿ ಮಾಡಿರೋದಾಯ್ತಾ ಇಷ್ಟು ಶಾಪಿಂಗು. ಸೊ ನೋಡೋಕ್ಕೆ ಇಷ್ಟೇ ಐಟಮ್ ಅಂತ ಅನಿಸ್ಬೋದು, ಬಿಲ್ ಮಾತ್ರ ಸಿಕ್ಕಾಬಟ್ಟೆ ಆಯಿತು. ಯಾಕಂದರೆ ಅರ್ಧ ಗಂಟೆ ಟೈಮಲ್ಲಿ ನಾನು ಏನು ರೇಟ್ ಕೂಡ ನೋಡೋಕ್ಕಾಗಿಲ್ಲ. ಏನೇನು ಇಷ್ಟ ಆಯಿತು ಟಕ ನಾನು ಎತ್ಕೊಂಬಂದಿದ್ದೀನಿ. ನನಗೆ ಇದೊಂಥರ ಇಷ್ಟ ಆಯ್ತು. ಇದು ಆ್ಯಕ್ಚುಲಿ ಸೋಪ್ ಬಾಕ್ಸ್ ಆಯಿತಾ. ಫ್ರೇಗ್ರೆನ್ಸ್ ಮಾತ್ರ ಸಕ್ಕತ್ತಾಗಿದೆ ಇದರಲ್ಲಿ. ಸಕ್ಕತ್ತಾಗಿದೆ, ಗಮ್ ಅಂತ ಇದೆ ಫ್ರೇಗ್ರೆನ್ಸು, ಅದಕ್ಕೆ ತೊಗೊಂಡೆ ಇದನ್ನ. ಅದೇ ಥರ ಇಲ್ಲೊಂದಿದೆ ನೋಡಿ, ಇದು ಫ್ರಾನ್ಸಿಂದ ಇಂಪೋರ್ಟ್ ಮಾಡಿರೋದು UK ಲಿ. ಇದು ಕೂಡ ಅಷ್ಟೇ ಸಕ್ಕತ್ತಾಗಿದೆ ಫ್ರೇಗ್ರೆನ್ಸ್ ಮಾತ್ರ. ಸಕ್ಕತ್ತಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡ್ಬಿಟ್ಟು ಸ್ಮೆಲ್ ನೋಡ್ಬಿಟ್ಟು ನಾನೇ ಇಟ್ಕೊಂಬೇಡ ಅನಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿದೆ ಸ್ಮೆಲ್ ಇದು. ಅದ್ರ ಜೊತೆ ಇದೊಂದು ಹ್ಯಾಂಡ್ ಕ್ರೀಮ್ಸು ಮತ್ತು ಏನೇನೋ ಗಿಫ್ಟ್ ಸೆಟ್ಟು, ಇದೆಲ್ಲ ವ್ಯಾನಿಟಿ ಸೆಟ್ ಅಂತ ಕರೀತಾರೆ ಅನಿಸುತ್ತೆ. ಇದನ್ನೆಲ್ಲ ಎಲ್ಲರಿಗೂ ಒಂದೊಂದು ಅಂತ ತೊಗೊಂಡಿದ್ದೀನಿ. ಸುಮ್ಮನೆ ಒಂದು ಗ್ಲಿಮ್ಸ್ ಥರ ತೋರಿಸಿದ್ದೀನಿ. ನಾನು ಮತ್ತೆ ಪ್ಯಾಕ್ ಮಾಡಬೇಕು, ಪ್ರಾಬ್ಲಿ ಒಂದು ದಿವಸ ಅಥವಾ 2 ದಿವಸದಲ್ಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನೀಟಾಗಿ ತೋರಿಸ್ತೀನಿ ನಿಮಗೆ ಪ್ಯಾಕಿಂಗ್ ಮಾಡಬೇಕಾದ್ರೆ. ಇನ್ ಕೇಸ್ ನಾನು ಏನಾದ್ರು ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರೆ ಆ ಚಾಕ್ಲೇಟ್ಸ್ನ ಎಲ್ಲ ಜೊತೆಲಿ ಪ್ಯಾಕ್ ಮಾಡ್ತೀನಲ್ವಾ, ಸೊ ಒಂದೇ ಸಲ ಪ್ಯಾಕಿಂಗ್ ವಿಡಿಯೋ ಮಾಡೋಣ. UK ಟು ಇಂಡಿಯಾ, ಬ್ಯಾಕ್ ಟು ಇಂಡಿಯಾ ಅಂತ ಒಂದು ಬ್ಲಾಗ್, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನೀವೆಲ್ಲ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್.